ಇದ್ರೆ ತಾನೇ ನಾನೇ ನಿಮ್ಗೆ ಹೆಲ್ಪ್ ಮಾಡ್ತೀನಪ್ಪ. ನಾನು ಹೇಳಿದ್ದು ನನಗಲ್ಲ, ಸಿಹಿಗೆ. ಯಾಕೆ ನಿಮಗೆ ಹೆಲ್ಪ್ ಮಾಡಬಾರ್ದಾ? ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮಿಬ್ರು ಈಕ್ವಲ್ ಆಗಿ ಲವ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮಗಳಿಗೆ ಮಾತ್ರ ಹೆಲ್ಪ್ ಮಾಡಲ್ಲ, ಮಗಳವ್ರ ಅಮ್ಮಂಗೂ ಹೆಲ್ಪ್ ಮಾಡ್ತೀನಿ. ಅಯ್ಯಯ್ಯೋ, ಬ್ಲಶ್ ಆಗೋದು ನೋಡಿ. ನೀವು ಈ ಥರ ಕೋಪ ಮಾಡ್ಕೊಂಡ್ರೆ ನನಗೆ ನನ್ನ ಸ್ಕೂಲ್ ಟೀಚರ್ ನೆನಪಾಗ್ತಾರೆ. ನೀವು ಯಾವಾಗಲೂ ನನ್ನ ಮಿಸ್ಸಸ್ ಆಗೇ ಇರಿ, ಸ್ಕೂಲ್ ಮಿಸ್ ಆಗಬೇಡಿ. ನಿಮಗೆ ಕೋಪ ತೋರ್ಸಕ್ಕಾದ್ರೂ ನಾನು ಮಿಸ್ ಥರನೇ ಆಗ್ತೀನಿ. ಬೇಡ ಸೀತಾ. ಮುಗಿದ ನಿಮ್ದು, ನಾನು ಎದುಳ್ಳ. ಸಿಹಿ ಎದ್ದೇಳೆ ಮರೈತಿ, ಬೇರೋದೇ ಬರೋಡಿ, ಹೋಗು ಬಾ. ಗುಡ್ ಮಾರ್ನಿಂಗ್ ಪುಟ್ಟ. ಗುಡ್ ಮಾರ್ನಿಂಗ್ ಅಪ್ಪ. ಸ್ಕೂಲ್ಗೆ ಹೋಗೋಕ್ಕೆ ಬೇಜಾರಾಗುತ್ತಾ? ಸ್ಕೂಲ್ ಹತ್ತದಲ್ಲೇ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದಾಗಿತ್ತು. ಬಟ್ ಏನು ಮಾಡೋದು, ಇಲ್ಲಿಂದ 1 hour ಆಗುತ್ತೆ ನಿನ್ನ ಸ್ಕೂಲ್ಗೆ ಹೋಗೋಕ್ಕೆ. ನೆಕ್ಸ್ಟ್ ಇಯರ್ ನಿನ್ನನ್ನು ಮನೆ ಹತ್ರ ಇರೋ ಸ್ಕೂಲ್ಗೆ ಸೇರಿಸ್ಬಿಡ್ತೀನಿ ಪಕ್ಕ. ಪಾಪ ತಾನ ಮಾಡು. ಮಾವಯ್ಯ, ನಮ್ಮ ಅಪ್ಪು ಮದುವೆ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ತಾನೆ ಅಂತ ಅಂದ್ಕೊಂಡ್ರೆ ಇರೋ ಬರೋ ಜವಾಬ್ದಾರಿನೆಲ್ಲ ತನ್ನ ಮೇಲೆ ಹೊತ್ಕೊಂಡು ತಿರ್ಗಾಡ್ತಾ ಇದ್ದಾನೆ. ಆ ಸಿಹಿ ಪುಟ್ಟ ಅಂತೂ ಅವನ ಕೈಗೆ ಗೊಂಬೆ ಸಿಕ್ಕಂಗೆ ಆಗ್ಬಿಟ್ಟಿದ್ದಾಳೆ. ನೀವು ಹೀಗೆ ಸುಮ್ಮನಿದ್ರೆ ಆಗಲ್ಲ ಮಾವಯ್ಯ, ಅವನಿಗೆ ಹೇಳೋ ರೀತಿ ಹೇಳಬೇಕು. ಅಲ್ಲಿ ನೋಡಿ, ಅವನೇ ಬಂದ. ಏನು ಚಿಕ್ಕಿ, ನನ್ನ ಬಗ್ಗೆನೇ ಏನೋ ಹೇಳ್ತಾ ಇದ್ದೀರಾ? ನನಗೆ ನನ್ನ ಮಗನ ಬಗ್ಗೆ ಕಾಳಜಿ ಇರಲ್ವೇನೋ? ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೆ. ಮಗಳನ್ನ ಬೆಳೆಸೋದು ಅಂತ ಅಂದರೆ ಟೇಪ್ ಹಿಡ್ಕೊಂಡು ಸೆಂಟಿಮೀಟ್ರು ಇಂಚಿಂಚು ಬೆಳೆಸೋ ಥರ ಅಲ್ಲಪ್ಪ. ನಿನ್ನ ಸಮಾಧಾನಕ್ಕೋಸ್ಕರ ಒಂದು 4 ದಿವಸ ಡ್ರಾಪು ಪಿಕಪ್ಪು ಮಾಡಿದೆ. ನನಗೂ ಸಂತೋಷನೇ. ದಿನ ಅದೇ ಕೆಲಸನಾ? ನಮ್ಮ ಮನೆ ಇಲ್ವಾ? ಕಾರ್ನಲ್ಲಿ ಡ್ರಾಪ್ ತೊಗೊಳಲ್ವಾ? ಹಾಗೆ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಗಂಡ ಹೆಂಡತಿ ಇಬ್ಬರು ಜವಾಬ್ದಾರಿಯನ್ನು ಸ್ವಲ್ಪ ದೂರ ಮಾಡಿ ಒಟ್ಟಿಗಿರಬೇಕು. ಹೊಸದಾಗಿ ಮದುವೆ ಆಗಿದ್ದೀರಾ, ಇದೆಲ್ಲ ನಾನು ಹೇಳ್ಕೊಡ್ಬೇಕಾ? ಏನಮ್ಮ ಸೀತಾ, ನೀನು ಅದು ಸ್ವಲ್ಪ ಹೇಳೋಕ್ಕಾಗಲ್ವಾ? ನಾನು ಹೇಳ್ತಾನೆ ಇದ್ದೀನಿ ತಾತ, ಇವ್ರು ನನ್ನ ಮಾತೇ ಕೇಳಲ್ಲ. ಅದಕ್ಕೆ ತಾನೇ ಬಸ್ ಬುಕ್ ಮಾಡಿದ್ದು. ಸ್ವಲ್ಪ ಅತಿಯಾಗಿ ಆಡ್ತಾರೆ. ದಿನ ಒಂದೇ ಸಮಯ ಇರೋದಿಲ್ಲ, ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದರಿಂದ ಮಗುಗೆ ತೊಂದರೆ ಆಗಬಾರ್ದಲ್ವಾ? ಅದಕ್ಕೆ ಅವಳು ಓಟಾಡಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡು. ಪುಟಾಣಿ ಬಾಯಿಲಿ. ನೀನೀಗ ಸ್ಕೂಲ್ಗೆ ಕಾರ್ನಲ್ಲೇ ಹೋಗಿ ಬರ್ಬೋದಲ್ವಾ ಡ್ರೈವರ್ ಜೊತೆ? ಹೋಗಿ ಬರ್ಬೋದು, ಅಪ್ಪನಿಗೂ ತುಂಬಾ ಕೆಲಸ ಇರುತ್ತಲ್ವಾ? ಸದ್ಯ ಮಗುನೇ ಹೇಳ್ತಾ ಇದೆ. ಸಮಾಧಾನ ಆಯ್ತಾ? ವ್ಯವಸ್ಥೆ ಮಾಡು. ಓಕೆ ತಾತ, ರಿಲ್ಯಾಕ್ಸ್. ಹೇಗಿರೋ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಆನ್ ದ ವೇ ಅವಳನ್ನ ಬಿಟ್ಟು ಹೋಗ್ತೀನಿ. ಸಾಯಂಕಾಲ ಬರ್ಬೇಕಾದ್ರೆ ಡ್ರೈವರ್ನ ಅರೇಂಜ್ ಮಾಡ್ತೀನಿ. ಹ್ಯಾಪಿ? ಆಫೀಸ್ ಲೇಟ್ ಆಯ್ತು, ಬಾಯ್ ಬಾಯ್ ಚಿಕ್ಕಿ. ರಾಮ, ಇದೇ ಕರೆಕ್ಟ್ ಪ್ಲಾನ್ ಕಣ. ಇವತ್ತು ಸಂಜೆನೆ ಡ್ರೈವರ್ ಅರೇಂಜ್ ಮಾಡ್ಬಿಡು, ಆಯ್ತಾ? ಅವಳು ಸ್ಕೂಲಲ್ಲಿ ಮ್ಯಾಚ್ ಮುಗಿಸಿ ಡ್ರೈವರ್ ಜೊತೆ ಆರಾಮಾಗಿ ಬರ್ತಾಳೆ. ನೀನು ಆಫೀಸಲ್ಲಿ ಮ್ಯಾಚ್ ಕಂಟಿನ್ಯೂ ಮಾಡ್ಕೋ. ಶೋರ್, ಬಾಯ್ 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 ಸಿ ಪುಟ್ಟ, ಬಾಯ್. ಕರೆಕ್ಟಾಗಿ ಇತ್ತಲ್ಲ ಈ ಡ್ರೆಸ್ ಫಿಟ್ಟಿಂಗು. ಒಂಥರ ಟೈಟ್ ಆಗ್ತಿದೆ. ಫಿಟ್ಟಿಂಗೇ ಸರಿ ಹೋಗ್ತಿಲ್ವಲ್ಲ. ಅಶೋಕ್, ನಾನೇನಾದ್ರೂ ಸ್ವಲ್ಪ ದಪ್ಪ ಆದ್ನ ಅಂತ. ಸಡನ್ ಆಗಿ ಹಂಗಂಗೆ ಯಾರು ದಪ್ಪ ಆಗ್ತಾರೆ ಮುದ್ದು? ಗ್ಯಾಸ್ಟ್ರಿಕ್ ಆಗಿರ್ಬೇಕು ನೋಡು. ನೆನ್ನೆ ಚಪ್ಪರ್ಸ್ಕೊಂಡು ತಿಂದಲ್ಲ, ಅದ್ರ ಪರಿಣಾಮ. ಸರಿ ಆಡ್ಕೊಳ್ಳೋದೇ ಆಯ್ತಲ್ಲ ನನ್ನ. ಸ್ವಲ್ಪನೂ ಕೇರೇ ಇಲ್ಲ ನನ್ನ ಬಗ್ಗೆ.
ಹೆಣ್ಮಕ್ಳು ಕೆಲವೊಂದ್ಸಲ ಆ ಥರ ಸಡನ್ನಾಗಿ ವೇಟ್ಗೆನ ಹಾಕ್ತಾರಪ್ಪ. ಈಗ ನೀನು ಏನು ಹೇಳಕ್ಕೆ ಬರ್ತಾ ಇದೆಯಾ? ಇದೆಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತನಾ? ಅಯ್ಯೋ ನಾನೆಲ್ಲಿ ಹಾಗೆ ಹೇಳ್ದೆ, ನನಗೂ ಗೊತ್ತಿಲ್ಲ. ಮುದ್ದು, ಎಕ್ಸ್ಪೆಕ್ಟೇಷನ್ಸ್ ಓಕೆ, ಆದರೆ ಯಾವಾಗಲೂ ಅದೇ ಗುಂಗಲ್ಲಿ ಇರಬಾರ್ದಲ್ವಾ? ಸಿಂಪ್ಟಮ್ಸ್ ಅಂತ ಕರೆಸ್ಕೊಳ್ಳೋಕ್ಕೂ ಒಂದಷ್ಟು ದಿನಗಳಾದರೂ ಆಗಬೇಕಲ್ವಾ? ತಾಯಿ ಆಗೋ ತುಡಿತ ನನಗೆ ಅರ್ಥ ಆಗಲ್ಲ ಅಂತನಾ? ಬಟ್ ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು. ಪ್ರತಿಯೊಂದು ಫೀಲಿಂಗ್ಸ್ನು ಅದಕ್ಕೆ ಕನೆಕ್ಟ್ ಮಾಡಬೇಡ ನೀನು. ನಾನು ಹಾರ್ಟ್ಲೆಸ್ ಅಂತ ಅನಿಸ್ತಾ ಇದ್ದೀನಾ? ಮುದ್ದು, ನಿನಗೆ ಎಷ್ಟು ಆಸೆ ಇದೆಯೋ ಅಷ್ಟೇ ಆಸೆ ನನಗೂ ಇದೆ. ಬಟ್ ಲೆಟ್ಸ್ ಬಿ ಪ್ರಾಕ್ಟಿಕಲ್. ನಾವು ಮದುವೆ ಆಗಿ ಮಹಾ ಎಷ್ಟು ಕಾಲ ಆಗಿದೆ? 1 ವರ್ಷ ಕಳೀಲಿ, ಆಮೇಲೆ ನೋಡೋಣ. ಹಂಗೂ ನೀನೀಗ ಪ್ರೆಗ್ನೆಂಟು ಅಂತ ನಿನಗೆ ಅನ್ನಿಸ್ತಿದ್ರೆ ಸ್ವಲ್ಪ ದಿನ ಹೋಗಲಿ, ಟೆಸ್ಟ್ ಮಾಡಿ, ಓಕೆನಾ? ಅದಕ್ಕೆ ಯಾಕೆ ಮುಖ ಹಿಂಗಿಟ್ಕೊಂಡಿದ್ಯಾ? ಸ್ಮೈಲ್. ನೋಡು, ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಈಗಲೇ ಸ್ಟ್ರೆಸ್ ತಗೋಬೇಡ. ಕಾಮ್ ಡೌನ್. ಅದ್ರ ಪಾಡ್ಗದಾಗುತ್ತೆ. ನಿನ್ನ ಥರಾನೇ ಮುದ್ದಾದ ಒಂದು ಹೆಣ್ಮಗು ಹುಟ್ಟುತ್ತೆ, ಓಕೆನಾ? ಹೆಣ್ಮಗು ಓಕೆ, ಆದ್ರೆ ಬುದ್ಧಿ ನಿಮ್ ತರನೇ ಇರ್ಬೇಕು. ನನ್ ತರ ಫುಡಿ ಆಗಿರ್ಬೇಕು. ತಿಂದೆ ಇರೋದು ಒಂದ್ ಬಾಳ ಹೇಳಿ. ಅಪ್ಪ, ನಕ್ಕದಿಯಲ್ಲ. ಬುದ್ಧಿವಂತೆ ಆಗ್ತಾಳ ಇಲ್ಲ ಬುದ್ಧಿವಂತೆ ಆಗ್ತಾಳ ಅದೆಲ್ಲ ಫ್ಯೂಚರಲ್ಲಿ ನಡೆಯೋ ಮಾತು. ಸದ್ಯಕ್ಕೆ ನಾವು ಪ್ರೆಸೆಂಟಲ್ಲಿ ಇರೋಣ. ಬಾ, ಲೇಟ್ ಆಯ್ತು, ಆಫೀಸ್ಗೆ ಹೊರಡೋಣ. ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ಬೋರ್ಡ್ ಮೆಂಬರ್ ಅಡುಗೆ ಮಾಡ್ಕೊಂಡು ನಿಂತಿದ್ದಾಳೆ. ಏನೇ ಆದರೂ ಇದನ್ನಂತೂ ಬಿಡಲ್ಲ ಅಲ್ಲ ನೀನು? ಆದ್ರೆ ಏನಂತೆ ಅತ್ತೆ, ಅಡ್ಗೆ ಮಾಡ್ಬಾರ್ದಾ? ಮಾಡ್ಬೋದು, ಆದರೆ ನೀನು ಇದನ್ನೆಲ್ಲ ಬಿಟ್ಟು ಒಂದು ಕಡೆ ಮಹಾರಾಣಿ ಥರ ಕೂತ್ಕೊಳ್ಳೋದಕ್ಕೆ ನಾನು ಇನ್ನೂ ಏನೇನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅತ್ತೆ, ಅದೇನಂದ್ರೆ ಇವತ್ತು ಬೋರ್ಡ್ ಮೀಟಿಂಗ್ ಇದೆಯಂತೆ. ಬೋರ್ಡ್ ಮೆಂಬರ್ಸ್ಗೆಲ್ಲ ನನ್ನ ಪರಿಚಯ ಮಾಡಿಸ್ತಾರಂತೆ. ಹೇಗೋ ಆಫೀಸ್ಗೆ ಹೋಗ್ತಿದ್ದೀನಲ್ಲ, ಅದಕ್ಕೆ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ. ಓ, ಆಫೀಸ್ಗೆ ಹೊರಟ್ಯಾ? ವೆರಿ ಗುಡ್, ವೆರಿ ಗುಡ್. ಯಾಕೆ ಹೋಗ್ಬಾರ್ದಾ ಅತ್ತೆ? ಅಫ್ಕೋರ್ಸ್ ಹೋಗ್ಬೋದು ಸೀತಾ. ನೀನೇನು ಇದಕ್ಕೆಲ್ಲ ನನ್ನನ್ನು ಕೇಳ್ತಾ ಇದೀಯಾ? ಇದು ನಿನ್ನ ಮನೆ, ನಿನ್ನ ಆಫೀಸು, ಇದು ನಿನ್ನ ಎಂಪೈರ್. ಯು ಆರ್ ದ ಕ್ವೀನ್ ಹಿಯರ್. ಸೀತಾ, ಇವತ್ತು ಸ್ವಲ್ಪ ಗೊಜ್ಜವಲಕ್ಕಿ ಮಾಡೋಕ್ಕಾಗತ್ತಾ? ಅವರು ನೀನು ಮಾಡಿರೋ ಗೊಜ್ಜವಲಕ್ಕಿ ಅಂತ ಕೇಳಿನ ಚಪ್ಪರಿಸ್ಕೊಂಡು ತಿಂದರು. ಸತ್ಯ ಮಾವನ ಅವ್ರು ಯಾವಾಗ ತಿಂದ್ರು? ಅವ್ರ ಮನೆಗೆ ಬಂದಿದ್ರಾ? ನಾನೇ ಫಾರ್ಮ್ ಹೌಸ್ಗೆ ಹೋಗಿ ಕೊಟ್ಟು ಬಂದಿದ್ದೆ. ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೆ. ಏನಾದರೂ ರುಚಿ ರುಚಿಯಾಗಿ ತಿಂಡಿ ಮಾಡಿದಾಗ ತೊಗೊಂಡು ಹೋಗಿ ಕೊಡ್ತೀನಿ. ಸತ್ಯ ಮಾವನ ಮನೆ ಕರ್ಸ್ಕೊಳಕ್ ಆಗದೇ ಇಲ್ವಾ? ಅವ್ರಿಗೂ ಈ ಮನೇಲಿ ಈಕ್ವಲ್ ಹಕ್ಕಿದೆ ಅಲ್ವಾ? ಅವನ್ನ ಕರ್ಸ್ಬೋದಲ್ವಾ? ನಾನು ಅವತ್ತೇ ಹೇಳಿದ್ನಲ್ಲ ಸೀತಾ, ಇದು ಮಾವಯ್ಯನ ನಿರ್ಧಾರ. ಇದನ್ನು ಪ್ರಶ್ನೆ ಮಾಡೋದಕ್ಕೆ ನಮ್ಮಿಂದ ಆಗಲ್ಲ. ಅವ್ರು ಏನೇ ನಿರ್ಧಾರ ಮಾಡಿದ್ರೂ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ ಅಲ್ವಾ ಸಾಧನ? ಪಾಪ ಸಾಧನ ಒಬ್ಬಳೇ ಇರೋದನ್ನು ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಸತ್ಯನ ನೋಡ್ಕೊಂಬ ಅಂತ ನಾನೇ ಇವಳನ್ನ ಫಾರ್ಮ್ ಹೌಸ್ಗೆ ಕಳಿಸಿದ್ದು. ಅಕ್ಕ ಇಷ್ಟು ಸಹಾಯ ಮಾಡ್ತಿರೋದಕ್ಕೆ ನಾನು ಸ್ವಲ್ಪ ನೆಮ್ಮದಿಯಿಂದ ಇದ್ದೀನಿ. ಇಲ್ಲ ಅಂದಿದ್ರೆ ಇರೋಕ್ಕೂ ಆಗದೆ ಹೋಗೋಕ್ಕೂ ಆಗದೆ ಒದ್ದಾಡಿ ಸಾಯ್ತಾ ಇದ್ನೇನೋ. ಚಿಕ್ಕಿ, ನೊಂದ್ಕೋಬೇಡಿ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಸೀತಾ, ಇದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೊಬೇಡ. ನೀ ಹೊರಡು. ನಿನ್ನ ಮೀಟಿಂಗ್ ಲೇಟ್ ಆಯಿತು, ಅಪ್ಪುಗೆ ಊಟಕ್ಕೂ ಲೇಟ್ ಆಯಿತು. ಸರಿ ಅತ್ತೆ. ಚಿಕ್ಕಿ, ನಾನು ಸತ್ಯ ಮಾವಂಗೆ ಗೊಜ್ಜವಲಕ್ಕಿ ಮಾಡ್ಕೊಡ್ತೀನಿ. ಅವನ ಕೇಳಿದೆ ಅಂತ ಹೇಳಿ. ವಿಶ್ವ,
ನೀನು ಹೀರೋ ಆಗೋ ಟೈಮ್ ಬಂತು. ಸೀತಾ ಊಟ ತಗೊಂಡು ಆಫೀಸ್ಗೆ ಹೊರಟ್ಲು. ನೀನು ಗೆಟ್ ರೆಡಿ ಟು ಪ್ಲೇ ದ ಮ್ಯಾಚ್. ಭಾರ್ಗವ, ಓಕೆ ಓಕೆ ಭಾರ್ಗವ, ಇವತ್ತೇ ಆಗಬೇಕಾ ಇದು? ಆದರೆ ಪ್ಲ್ಯಾನ್ ಏನೋ ಚೆನ್ನಾಗಿ ಮಾಡಿದ್ಯಾ ಭಾರ್ಗವ, ಸೂಪರ್ ಪ್ಲ್ಯಾನ್ ನಿಂದು. ಆದರೆ ಅಕಸ್ಮಾತು ಏಯ್, ಶಟ್ ಯೋರ್ ಮೌತ್. ಕೆಲಸ ಶುರು ಮಾಡೋದಕ್ಕೂ ಮುಂಚೆ ಅಡ್ಡಬಾಯಿ ಹಾಕಬೇಡ. ಇವತ್ತೇ ಕರೆಕ್ಟ್ ಟೈಮ್. ಗಂಡ ಹೆಂಡತಿ ಆಫೀಸಲ್ಲಿ ರೊಮ್ಯಾಂಟಿಕ್ ಆಗಿ ಲಂಚ್ ಮಾಡಲಿ. ಲೆಟ್ ದೆಮ್ ಹ್ಯಾವ್ ದೇರ್ ಫನ್ ಆ್ಯಂಡ್ we'll have our fun. Okay? ಓಕೆ ಭಾರ್ಗವ, ಓಕೆ ಮ್ಯಾಚಿಗೆ ರೆಡಿ. ಹಲೋ ಮೇಡಮ್, ಕೊಡಿ ನಾನು ಹಿಡ್ಕೊತೀನಿ. ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ. ಹಾಯ್ 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 ಸೀತಾ ಮ್ಯಾಮ್, ಹವರ್ ಯು? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಸೂಪರ್ ಮ್ಯಾಮ್. ಏನು ಮೀಟಿಂಗ್ ಇತ್ತಾ? ಇಲ್ಲ, ಸ್ವಲ್ಪ ಕೆಲಸ ಆಯಿತು, ಹಾಗೆ ಲಂಚ್ ಟೈಮ್ ಆಯ್ತಲ್ಲ, ಅದಕ್ಕೆ ಲಂಚ್ ತಂದೆ. ಓ, ಬಾಸ್ಗೆ ಸ್ಪೆಷಲ್ ಲಂಚಾ? ತೃಪ್ತಿ. ಅಬ್ಬಾ, ಬಾಸು ಲಂಚ್ ಬಾಕ್ಸ್ನ ಮಿಸ್ ಮಾಡ್ಕೊಂಡ್ರು ಅಂತ ಅಂದಿದ್ದೆ ತಡ, ತಂದೇ ಬಿಟ್ರಾ? ಪಾಪ ನೀವುನಾ? ಹಲೋ ಸೀತಾ ಮ್ಯಾಮ್. ಪ್ರಿಯಾ ಮ್ಯಾಮ್ ಮತ್ತೆ ಮ್ಯಾಮು. ಪ್ಲೀಸ್ ಕಡೆ ಹಾಗೆಲ್ಲ ಕರಿಬೇಡ, ನಾನು ಯಾವತ್ತಿದ್ರು ನಿನ್ನ ಹಳೆ ಫ್ರೆಂಡ್ ಸೀತಾನೆ. ಕಾಸ್ ಗೊತ್ತು, ಸುಮ್ಮನೆ ರೇಕ್ಸಕ್ಕೆ ಹೇಳಿದೆ ಅಷ್ಟೇ. ಏನಿದೆ ಲಂಚ್ ಬಾಕ್ಸಲ್ಲಿ? ಎಲ್ಲ ರಾಮ್ ಫೇವ್ರೆಟ್ ಫುಡ? ಓಕೆ, ಹ್ಯಾವ್ ಅ ನೈಸ್ ರೊಮ್ಯಾಂಟಿಕ್ ಲಂಚ್ ಡೇಟ್. ನೀನು ಬಾ, ಒಟ್ಟಿಗೆ ಊಟ ಮಾಡೋಣ. ಅಮ್ಮ ಬಾಕ್ಸ್ ಕಳಿಸಿ ಹೇಳ್ಕಣೆ, ತಿಂದಿಲ್ಲ ಅಂದರೆ ಗೊತ್ತಲ್ಲ. ಸರಿ, ನಾನು ಹೋಗ್ಕೊಡ್ತೀನಿ. ಶೋ ತೃಪ್ತಿ, ಇಮೇಲ್ ಹೇಳಿಕೊಲ್ಲ ಕಳಿಸ್ತಾ? ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್? ಯಾ. ಹೇ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಸೀತಾ? ಚೆನ್ನಾಗಿದ್ದೀನಿ ಸರ್. ಯಜಮಾನ್ರನ್ನ ನೋಡದೆ ತುಂಬಾ ಬೋರ್ ಆಯ್ತು ಅಂತ ಆಫೀಸ್ ಕಡೆ ಬಂದ್ರ? ಲೈಫ್ ಹೇಗಿದೆ ಅಂತ ನಾನೇನು ಕೇಳಕ್ ಹೋಗಲ್ಲ, ಯಾಕೆಂತಂದ್ರೆ ನನ್ನ ಗೆಳೆಯ ನಿಮ್ಮನ್ನು ಚೆನ್ನಾಗೇ ನೋಡ್ಕೊಂತಿರ್ತಾನೆ ಅಂತ ನಂಗೆ ಗೊತ್ತು ಅಲ್ವಾ? ಮತ್ತೆ ಟ್ರೂ ಸರ್, ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಸರಿ, ಯು ಗೈಸ್ ಕ್ಯಾರಿ ಆನ್. ನಾ ಹೊರಡೆ. ಬಾರೋ, ಮನೆಯಿಂದ ಊಟ ತಂದಿದ್ದಾರೆ. ನನಗೆ ಗೊತ್ತು ನಿಮ್ಮ ಊಟದಲ್ಲಿ ನಾನು ಕರಿಬೇವಾಗಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಹೊರಡ್ತೀನಿ. ಬರ್ರಾ? ಸರ್, ನಿಮಗೂ ಸೇರಿಸಿ ತಂದಿರೋದು. ಪ್ರಿಯಾಗೂ ಬರಕ್ಕೆ ಹೇಳ್ತೀನಿ, ಒಟ್ಟಿಗೆ ಕೂತು ಊಟ ಮಾಡೋಣ. ನೋಡಿ ಸೀತಾವ್ರೆ, ನಿಮ್ಮಿಬ್ಬರನ್ನ ಒಂದ್ ಮಾಡಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಈಗ ನೀವು ಜೊತೆಗಿರ್ಬೇಕಾದ್ರೆ ನಾನು ಅದಕ್ಕೆ ಕಲ್ಲಾಗ್ಲಾ? ನೋ ಚಾನ್ಸ್. ನನಗೆ ನನ್ನ ಹೆಂಡತಿ ಜೊತೆ ಲಂಚ್ ಡೇಟ್ ಇದೆ, ನಾ ಹೊರಡ್ತೀನಿ. ಇವಾಗ ಹೋಗಿಲ್ಲ ಅಂತಂದ್ರೆ ಅವಳು ನಮ್ಮನ್ನ ನೋಡ್ರಿ ಸೀತಾರಾಮ್ ಇಬ್ರು ಒಟ್ಟಿಗೆ ಊಟ ಮಾಡ್ತಿದ್ದಾರೆ, ನಾವಿಬ್ರು ಅಕ್ಕಪಕ್ಕ ಕೂತ್ಕೊಂಡ್ರು ದೊಡ್ಡ ಇಶ್ಯೂ ಅನ್ನೋ ತರ ಆಡ್ತಿರಲ್ಲ ಅನ್ಕೊಂಡು ಪ್ರಶ್ನೆಗಳು ಕೇಳಿ ತಲೆ ತಿಂದಾಕ್ಬಿಡ್ತಾಳೆ. ಅದಕ್ಕೆ ನೀವಿಬ್ರು ಕ್ಯಾರಿ ಆನ್, ನಾನು ಹೊರಡ್ತೀನಿ. ಬಾಯ್ 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 ಬಾಯ್. ಇವತ್ತು ಯಾರು ಬರ್ತಾರೆ ನಿನ್ನ ಕರ್ಕೊಂಡು ಹೋಗಕ್ಕೆ? ನಮ್ಮ ಮನೆ ಡ್ರೈವರ್ ಅಂಕಲ್ ಬರ್ತಾರೆ ನಾನು ಪಿಕ್ ಮಾಡಕ್ಕೆ. ಯಾಕೆ ನಿಮ್ಮ ಅಪ್ಪ ಬರಲ್ವಾ? ಯಾಕಂದ್ರೆ ಅವರು ಆಫೀಸಲ್ಲಿ ತುಂಬಾ ಬ್ಯುಸಿ ಇದ್ದಾರೆ. ನಮ್ಮ ಆಫೀಸ್ ತುಂಬಾ ದೊಡ್ಡದು. ಬ್ಯುಸಿ ಇದ್ರೆ ತುಂಬಾ ಕಷ್ಟ ಅಲ್ವಾ? ಓಕೆ, ಬಾಯ್ ಶ್ರೇಯಾ. ಬಾಯ್ ಸಿಹಿ. ಸಿಹಿ, ಇವತ್ತು ನಿಮ್ಮ ಡ್ರೈವರ್ ಬರ್ತಾರಂತೆ ಪಿಕ್ ಮಾಡೋಕ್ಕೆ, ಹಾಗಂತ ನಿಮ್ಮ ಮದರ್ ಹೇಳಿದ್ದಾರೆ. ಅದೇ ನಮ್ಮ ಡ್ರೈವರ್ ಅಂಕಲ್. ಓಕೆ, ಯು ಮೇ ಗೋ ನೌ. ಓಕೆ ಮ್ಯಾಮ್. ಅದು ಫೋನ್ ಊಟಕ್ಕೆ. ನಾನು ನಿಮ್ಮ ತಲೆ ತಿಂತೀನ? ತಲೆ ಅಲ್ಲ, ನಿಮ್ಮನ್ನೇ ನುಂಗ್ಬಿಡ್ತೀನಿ. ಫಸ್ಟು ನಾವೇನು ಊಟ ತಂದಿದ್ದೀವೋ ಅದನ್ನ ನುಂಗೋಣ. ಏಯ್, ಅಲ್ಲ ಕಣೆ, ಅವರು ಇಲ್ಲೇ ಊಟ ಮಾಡಿ ಅಂತ ಅಷ್ಟೊಂದು ಒತ್ತಾಯ ಮಾಡಿದ್ರು ಇಲ್ಲ, ನಂದು ಲಂಚ್ ಡೇಟ್ ಇದೆ ನನ್ನ ಹೆಂಡತಿ ಜೊತೆ ಅಂತ ಹೇಳಿದೀನಿ, ಅದು ಕೇಳಿಸ್ಕೊಂಡಿಲ್ವಾ ನೀನು? ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ ಮುದ್ದು? ಥ್ಯಾಂಕ್ ಯು ಸೋ ಮಚ್ ಸೀತಾ. ಇದೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಲ್ವಾ ಅಶೋಕ್? ನಿಮಗೆ ನಾನು ಸಿಕ್ಕಿದ್ದೀನಿ, ಸೀತಂಗೆ ರಾಮ್ ಸಿಕ್ಕಿದ್ದಾರೆ. ಈಗ ನನಗೆ ಊಟ ಸಿಗುತ್ತಾ? ರೊಮ್ಯಾಂಟಿಕ್.
ಹೊಟ್ಟೆ ಎಸ್ತಿರ್ಬೇಕಾದ್ರೆ ಎಲ್ಲಿಂದ ಬರ್ಬೇಕು ರೊಮ್ಯಾನ್ಸು? ಆ್ಯಕ್ಚುಲಿ ನೀವು ಆಫೀಸಿಗೆ ಬರೋದನ್ನ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ನಾನು ಅಷ್ಟೇ ರಾಮ್, ಈ ಆಫೀಸ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಓ, ಆಫೀಸ್ನ ಮಿಸ್ ಮಾಡ್ಕೋತಿದ್ದೀರಾ? ಹಾಗಾದ್ರೆ ನನ್ನ ಮಾತ್ರ ಮಿಸ್ ಮಾಡ್ಕೋತಿಲ್ಲ ನೀವು? ಮಿಸ್ ಮಾಡ್ಕೊಳ್ಳೋಕ್ಕೆ ನಾವು ಯಾವಾಗಲೂ ಜೊತೆಲೇ ಇರ್ತೀವಲ್ಲ, ಹೇಗೆ ಮಿಸ್ ಮಾಡ್ಕೊಳ್ಳೋದು? ಮನೇಲಿ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀವಿ. ನೀವು ಆಫೀಸ್ಗೆ ಹೋದ್ಮೇಲೆ ನನಗೆ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಸಿಹಿನ ಸ್ಕೂಲಿಗೆ ಬಿಡೋ ನೆಪದಲ್ಲಿ ನಾನು ನಿಮ್ಮನ್ನ ನೋಡ್ತೀನಿ, ಡ್ರಾಪ್ ಮಾಡಿದಾಗಲೂ ನೀವು ಮನೆಗೆ ಬರ್ತೀರಾ. ಏನು ಮಿಸ್ ಮಾಡ್ಕೊಳ್ಳೋಕೆ ಅವಕಾಶ ಎಲ್ಲಿದೆ? ಅದು ನಿಜ. ರಾಮ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ಲೀಸ್ ಹೇಳಿ. ಚಾಂದಿನ ಆಫೀಸಿಗೆ ಬರಬೇಡ ಅಂತ ನೀವೇ ಹೇಳಿದ್ದು? ಚಾಂದಿನಿ ಎಲ್ಲೋದ್ಲು ಏನಾದ್ಲು ನಂಗೇನೋ ಗೊತ್ತೇ ಇಲ್ಲ ಸೀತಾ. ಐ ಹ್ಯಾವ್ ನೋ ಐಡಿಯಾ. ಮತ್ತೆ ಅವ್ರನ್ನ ಕರೆಸ್ಬೋದಲ್ವಾ ರಾಮ್? ಅವ್ರ ಪೋಸ್ಟ್ ಖಾಲಿ ಇದೆ, ಸುಮ್ಮನೆ ಸಂಬಳ ಕೊಡ್ತಾ ಇದ್ದೀವಿ. ಬೇರೆ ಯಾರೋ ಅವ್ರ ಕೆಲಸನ ಮಾಡ್ತಿದ್ದಾರೆ, ಅದ್ರ ಬದಲು ಅವರೇ ಬಂದು ಮಾಡ್ಬೋದಲ್ವಾ? ನಮಗೊಂದು ಕ್ಲಾರಿಟಿ ಇರುತ್ತೆ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಇರಬೇಕು ಅಂತ. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಸೀತಾ. ನಮಗೆ ಚಾಂದಿನಿ ಇಲ್ದೇನೋ ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಡೀತಾ ಇದೆ ಅಂದರೆ ಚಾಂದಿನಿ ನಮ್ಮ ಕಂಪ್ನಿಗೆ ಯಾಕೆ ಬೇಕು? ಅದಕ್ಕೆ ಎಕ್ಸ್ಟ್ರಾ ಸಂಬಳ ಬೇರೆ. ಈಗಲೇ ಆ ಡಿಪಾರ್ಟ್ಮೆಂಟ್ಗೆ ಒಂದು ಇಮೇಲ್ ಹಾಕ್ತೀನಿ. ವಿ ಡೋಂಟ್ ನೀಡ್ ಚಾಂದಿನಿ ಎನಿ ಮೋರ್ ಫಾರ್ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್. ರಾಮ್, ಅಲ್ಲ, ಏನು ಚಾಂದಿನಿ ಕೆಲಸದಿಂದ ತೆಗ್ದಾಕಿ ಅಂತ ನಾನು ಹೇಳ್ತಿಲ್ಲ. ನನಗೆ ಯಾಕೆ ಈ ಕೆಲಸ, ಯಾಕೆ ಈ ಪೋಸ್ಟ್ ಅಂತ ಕೇಳ್ತಿದ್ದೀನಿ. ಸೀತಾ ಪ್ಲೀಸ್, ಇಷ್ಟೊಂದೆಲ್ಲ ಒಳ್ಳೆಯವರು ಆಗ್ಬಾರ್ದು. ಫಸ್ಟ್ ಆಫ್ ಆಲ್, ಯು ಕಾಂಟ್ ಕಂಪೇರ್ ಯೋರ್ ಸೆಲ್ಫ್ ಟು ಚಾಂದಿನಿ. ಫರ್ಗೆಟ್ ದಟ್. ಯು ಕಾಂಟ್ ಕಂಪೇರ್ ಯೋರ್ ಸೆಲ್ಫ್ ಟು ಎನಿಬಡಿ ಫಾರ್ ದಟ್ ಮ್ಯಾಟರ್. ಮತ್ತೆ ಅವಳು ಬರಲಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ರಾಮ್, ಅವರು ಅವ್ರ ಕೆಲಸ ಮಾಡಿದ್ರೆ ನಮ್ಗೇನು ಪ್ರಾಬ್ಲಮ್ಮು? ಸೀತಾ, ಯಾವ ಹೆಂಡ್ತಿನೂ ತನ್ನ ಗಂಡನ ಎಕ್ಸ್ನ ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ರಾಮ್. ಸೀತಾ ಪ್ಲೀಸ್, ನೀವು ಅದು ಇದು ಅಂತ ಕತೆ ಎಲ್ಲ ಹೇಳ್ಬೇಡಿ. ಚಾಂದಿನಿ ಬಗ್ಗೆ ನಂಗೆ ಮಾತಾಡೋಕ್ಕಂತೂ ಇಷ್ಟ ಇಲ್ಲ. ಆ್ಯಂಡ್ ಐ ವಾಂಟ್ ಯು ಟು ಹೇಟ್ ಹರ್. ರಾಮ್, ಇದು ನಿಜವಾಗ್ಲೂ ದಬ್ಬಾಳಿಕೆ. ಹೌದು, ಇದು ದಬ್ಬಾಳಿಕೆ ಅಂತಾನೆ ಅನ್ಕೊಳ್ಳಿ. ಮೇಲ್ ಸೆಂಡ್ ಆಗಿದೆ. ಚಾಂದಿನಿಗೆ ಟಾಟಾ ಗುಡ್ ಬೈ. ಊಟ ಮಾಡಿ, ಆರೋಗುತ್ತೆ. ಅಂಕಲ್ ಬನ್ನಿ ಹಾಡೋಣ. ಭಾರ್ಗೋ, ಕೆಲಸ ಆಯಿತು, ಡನ್. ಮ್ಯಾಚ್ ನಮ್ಮ ಕಡೆಗೆ. ನನ್ನನ್ನು ಕೆಲಸದಿಂದ ರಿಮೂವ್ ಮಾಡ್ತಾನೆ, ಅದು ಒಂದು ಮೇಲಲ್ಲಿ. ಇಷ್ಟು ಅವಮಾನ ಮಾಡ್ತಿದ್ದಾನೆ ನನಗೆ. ಅವನೇ ಮಾಡಿರೋ ಕಾಂಟ್ರಾಕ್ಟ್ನ ಅವನೇ ಮರ್ತಿದ್ದಾನೆ ಅನ್ಸುತ್ತೆ. ನಾನು ಅವನಿಗೆ ನೆನಪು ಮಾಡ್ತೀನಿ. ಹಲೋ ಸರ್, ಮಗುನ ನಾನೇ ಅಲ್ವಾ ಪಿಕಪ್ ಮಾಡಬೇಕಾಗಿರೋದು? ಯಾ ಶಿವು, ನೀವೇ ಕ್ಲಿಯರ್ ಆಗಿ ಹೇಳಿದ್ನಲ್ಲ, ಸ್ಕೂಲ್ ಬಿಡೋ ಟೈಮ್ ಆಗಿದೆ, ನೀವೆಲ್ಲಿದ್ದೀರಾ? ರೀಚ್ ಆಗಿದ್ದೀರಾ ತಾನೇ? ನೀವೊಂದು ಕೆಲಸ ಮಾಡಿ, ಸೀನ ಪಿಕ್ ಮಾಡಿದ ತಕ್ಷಣ ಕಾಲ್ ಮಾಡಿ, ಮನೆಗೆ ರೀಚ್ ಆದ್ಮೇಲೂ ನಂಗೊಂದು ಕಾಲ್ ಮಾಡಿ. ಓಕೆ ಸರ್, ಬಟ್ ಮಗು ಇಲ್ಲಿಲ್ವಲ್ಲ ಸರ್? ಮಗು ಇಲ್ವಾ? ಏನು ಹೇಳ್ತಾ ಇದ್ದೀರಾ? ಸರ್, ಮಗುಗೋಸ್ಕರ ಸ್ಕೂಲ್ ಬಿಡೋ ಮೊದಲೇ ನಾನು ಕಾಯ್ತಾ ಇದ್ದೀನಿ ಸರ್. ಮಗು ಬೇರೆ ಕಾರಲ್ಲಿ ಏನಾದರೂ ಓದ್ಲಾ?
ಬೇರೆ ಯಾವ್ದು ಕಾರ್? ಯಾರ್ ಕಾರ್ ಹತ್ಕೊಂಡು ಹೋದ್ಲು? ಅದ್ಯಾವುದು ಗೊತ್ತಿಲ್ಲ ಸರ್, ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದೆ. ಇಡಿಯಟ್, ಗೊತ್ತಾಗಿಲ್ಲ ಅಂದ್ರೆ ಏನ್ರಿ ಅರ್ಥ? ಸಿಹಿ ಎಲ್ಲಿದ್ದಾಳೆ ಅಂತ ಹುಡುಕಿ ಬಂತು. ಏನಾಯ್ತು? ಫೋನ್ ಇಡ್ರಿ ಫಸ್ಟ್. ಸರ್ ಹಲೋ, ಸಿಹಿಗೇನಾಯ್ತು? ಸೀತಾ, ಸಿಹಿನ ಮತ್ತೆ ಇವತ್ತು ತಾತ ಕರ್ಕೊಂಡು ಹೋದ್ರ? ಸ್ಕೂಲಲ್ಲಿ ಇಲ್ವಂತೆ. ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರು ಮರ್ತೋಗ್ತಾರೆ, ವಯಸ್ಸಾಗಿದೆ ಎಲ್ಲ ನಂಗೆ ಅರ್ಥ ಆಗುತ್ತೆ. ಬಟ್ ಈ ಥರ ಡೈಲಿ ಕರ್ಕೊಂಡು ಹೋದ್ರೆ ನಮಗೆ ಗಾಬರಿ ಆಗಲ್ವಾ? ನೀವು ಆರಾಮಾಗಿರಿ ರಾಮ್, ಸಿಹಿ ಅವ್ರ ಮನೇಲೇ ಇರ್ತಾಳೆ. ಆರಾಮಾಗಿ ಹೇಗಿರಕ್ಕಾಗುತ್ತೆ ಸೀತಾ? ಸಿಹಿ ಸೇಫ್ ಆಗಿದ್ದಾಳ ಇಲ್ವಾ ಅಂತ ಫಸ್ಟ್ ಗೊತ್ತಾಗಬೇಕು. ದಯವಿಟ್ಟು ಕಾಲ್ ಮಾಡಿ ಚೆಕ್ ಮಾಡಿ ಪ್ಲೀಸ್. ಅಮ್ಮ, ಸಿಹಿ ನಮ್ಮ ಜೊತೆ ಇದ್ದಾವ? ಇಲ್ಲ ಸೀತಾ. ಅಯ್ಯೋ ದೇವ್ರೆ, ಇದೇನಿದಪ್ಪ, ಎಲ್ಲೋದ್ಲು? ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮ್, ನಿಮ್ಮ ಪ್ಯಾನಿಕ್ ಬಟನ್ನ ಆನ್ ಮಾಡಿರೋದು ನಾನೇ, ಆಫ್ ಮಾಡೋದು ನಾನೇ. ಕಾಯ್ತಾ ಇದ್ದೀನಿ, ಬೇಗ ಬನ್ನಿ. ಬಾ ಚಾಂಪ್, ಲಿಟ್ಲ್ ಚಾಂಪ್. ಯಾಕೆ ಮಗು ಅಳ್ತಾ ಇದ್ದಾಳೆ? ಅಳ್ಬೇಡ ಲಿಟ್ಲ್ ಚಾಂಪ್. ಏನಾಯ್ತು ವಿಶ್ವ? ಭಾರ್ಗು, ಪಾಪ ಮಗು ತುಂಬ ಸ್ಟ್ರೆಸ್ಸಲ್ಲಿದ್ದಾಳೆ. ಬಾ ಬಾ ಕಂದ ನೀನು, ಬಾ 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 ಬಾಯ್. ಬಾ 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 ಕುತ್ಕೋ. ಯಾಕೋ ಏನಾಯ್ತು? ಏ ಲಿಟ್ಲ್ ಚಾಂಪ್, ಕಮಾನ್, ಚಿಯರ್ ಅಪ್. ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿದ್ದೀನಿ, ಅವ್ರು ಆದಷ್ಟು ಬೇಗ ಬರ್ತಾರೆ. ಓಕೆ? ಯಾಕೆ ಅಳ್ತಾ ಇದ್ದಾಳೆ ಮಗು? ಅಪ್ಪಾಜಿ, ಅದು ಏನಾಯ್ತು ಅಂದರೆ, ಸಿಹಿ ಬಿಟ, ಸಿಹಿ ಹಂಗಾರೆ ನೀನ್ ಯಾಕೋ ವಿಶ್ವಮ್ಮನ ಜೊತೆ ಇದೆಯಾ? ಅಳ್ಬೇಡ ಅಳ್ಬೇಡ, ಇಟ್ಸ್ ಓಕೆ. ಅಪ್ಪ ಅಮ್ಮ ಇಲ್ಲೇ ಇದ್ದೀವಿ, ಏನೂ ಆಗಲ್ಲ, ಅಳ್ಬಾರ್ದು. ಸಮಾಧಾನ ಮಾಡ್ಕೊ. ಈಗ ಹೇಳು, ಏನಾಯ್ತು ಅಂತ. ಸ್ಕೂಲ್ ಬಿಟ್ಮೇಲೆ ನಾನು ಕಾರಲ್ಲಿ ಕುತ್ಕೊಂಡ, ಯಾರು ಹಿಂದೆಯಿಂದ ಬಂದ್ಬಿಟ್ಟು ನನ್ನ ಮುಖ ಮುಚ್ಚಿದ್ರು. ಅಪ್ಪ, ನನಗೆ ಉಸಿರು ಕಡ್ದಂಗಾಯ್ತು. ವಾಟ್? ನಿನ್ನ ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿರಾ?